ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಬದುಕಿಗೆ ಬಡತನ ಇರ್ಬೋದು, ಆದರೆ ಕಲೆಗಲ್ಲ ಎನ್ನುವಂಥದ್ದನ್ನು ಸಾಧಿಸಿ ತೋರಿಸಿರ್ತಕ್ಕಂಥದ್ದು. ಜೊತೆಗೆ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಂಥ ಒಂದು ಅದ್ಭುತ ಬಂಗಾರದ ಕಂಠ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾವಾಗಲೂ ಹೇಳ್ತಾರೆ ಚಿನ್ನದ ಕಂಠ. ಅದೇ ರೀತಿ ಇದ್ರ ಜೊತೆಗೆ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ಸಿಂಗಾರ ಸೀರೆ ಮೂಲಕ ಜೈ ಹೋ ಮೂಲಕ ಇಡೀ ವಿಶ್ವದಾದ್ಯಂತ ಪಸರಿಸಿದ್ರು ಅವರ ಧ್ವನಿಯನ್ನು. ಮತ್ಯಾರೋ ಅಲ್ಲ, ಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ KPCC ಕೇಳಿದ್ದೀನಿ, ಇದೆಯಾ ಸರ್? VPCC. ಓಕೆ, ನಾವೆಲ್ಲ KPCC ಕೇಳಿದ್ದೀವಿ, ಇದೆಯಾವುದು ಸರ್ VPCC ಒಂದು ಸಣ್ಣ ಪ್ರಯತ್ನ ಸರ್, ಒಂದು ಸಣ್ಣ ಕನಸು. ವಿಜಯ್ ಪ್ರಕಾಶ್ ಕಲ್ಚರ್ ಕ್ಲಬ್ ಅಂದ್ಬಿಟ್ಟು ತಾವು ನೋಡ್ದಂಗೆ ಇದೊಂದು ಈ ಜಾಗದಲ್ಲಿ ನಾವು ಸಂಗೀತವನ್ನು ಆಸಕ್ತರಿಗೆ, ಪ್ರತಿಭಾನ್ವಿತರಿಗೆ ಹೇಳ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಅದು ಜಾನಪದ ಆಗಿರಲಿ, ಭಾವಗೀತೆ ಆಗಲಿ, ಶಾಸ್ತ್ರೀಯ ಸಂಗೀತವಾಗಲಿ, ಈ ರೀತಿ ಬೇರೆ 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 ಪ್ರಕಾರಗಳನ್ನು ಇಲ್ಲಿ ನಾವು ಹೇಳ್ಕೊಡ್ತೀವಿ. ಅಷ್ಟೇ ಅಲ್ಲದೆ ನಾವಿಲ್ಲೇ ಒಂದು ಸ್ಟುಡಿಯೋನ ಕಟ್ಟಿದ್ದೀವಿ, ಒಂದು ಸ್ಟೇಟ್ ಆಫ್ ದಿ ಆರ್ಟ್, ಒಂದು ಒಳ್ಳೆ ಉತ್ಕೃಷ್ಟವಾದಂಥ ಸ್ಟುಡಿಯೋ. ಯಾರಿಗೆ ರೆಕಾರ್ಡ್ ಮಾಡಬೇಕು ಅಂತ ಆಸೆ ಇರುತ್ತೋ ರೆಕಾರ್ಡ್ ಮಾಡ್ಬೋದು. ನಾವೇ ದ್ವಾರ್ ಮ್ಯೂಸಿಕ್ ಅಂತ ಒಂದು ಲೇಬಲ್, ಆಡಿಯೋ ಲೇಬಲ್ ಮಾಡಿದ್ದೀವಿ. ಅದರ ಮೂಲಕ ನಾವು ರಿಲೀಸು ಮಾಡ್ತೀವಿ. ಹಾಗಾಗಿ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ ನೀವು ಕಲಿತು ರೆಕಾರ್ಡ್ ಮಾಡಿ ಜನರ ಮುಂದೆ ಅದನ್ನು ಹೊರತರುವಂತಹ ಪ್ರಯತ್ನವನ್ನು ಸಫಲಗೊಳಿಸ್ಬೋದು ಅನ್ನೋ ಪ್ರಯತ್ನ VPCC ದ್ವಾರ್ ಮ್ಯೂಸಿಕ್. ನಿಮ್ಮ ಬದುಕಿನ ಹೆಜ್ಜೆ ಇಡೀ ಜಗತ್ತಿಗೆ ಗೊತ್ತಿದೆ. ಜಯಪ್ರಕಾಶ್ ಅವರ ಅಂದರೆ ಸಾಹಸ ಎಷ್ಟಿತ್ತು, ಒಂದು ಶ್ರಮ ಎಷ್ಟಿತ್ತು ಸಕ್ಸಸ್ ಕಾಣಲಿಕ್ಕೆ ಎನ್ನುವಂಥದ್ದು. ಅದೆಷ್ಟೋ ಬಡತನದಲ್ಲಿ ಬೆಳೆದಂಥ ಮಕ್ಕಳಿಗೆ, ಕಲೆ ಆಸಕ್ತಿ ಇದ್ದಂಥವ್ರಿಗೆ ಬಹುದೊಡ್ಡ ದ್ವಾರವನ್ನು ತೆಗೆದಿದ್ದೀರಾ. ಬನ್ನಿ ರೆಡಿ ಇದೆ ಎನ್ನುವಂಥದ್ದು ದ್ವಾರ್ ಮ್ಯೂಸಿಕ್ ಮೂಲಕ. ಯಾಕೆ ಈ ದ್ವಾರ ಅನ್ನುವಂಥ ಒಂದು ಟೈಟಲ್ ಇಡಬೇಕು ಅನ್ಸಿ? ಅಂದರೆ ಅವಕಾಶಗಳಿಗೆ ಒಂದು ಬಾಗಿಲು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದ್ವಾರು ಯಾಕೆಂದರೆ ಎಷ್ಟೋ ಮಂದಿಗೆ ಭಯ ಇರುತ್ತೆ, ನಾವೇನಾದರೂ ಮಾಡಬೇಕು ಅಂತ ಆಸೆ ಇರುತ್ತೆ, ಆದರೆ ಹೇಗಾಗುತ್ತೆ, ಯಾರು ಮಾಡ್ತಾರೆ, ಏನಾಗುತ್ತೆ ಅಂತ. ಹಾಗಾಗಿ ಇದೊಂದು ದ್ವಾರ. ನೀವು ಇದರ ಮೂಲಕ ನಿಮ್ಮ ಕನಸುಗಳನ್ನು ನಮ್ಮ ಕೈಲಾದಷ್ಟು, ಅಂದರೆ ಏನಂದರೆ ಸರ್, ನಾವು ಎಲ್ಲವನ್ನು ಮಾಡ್ತೇವೆ ಅಂತ ನಿರ್ಧಾರವಾಗಿ ಹೇಳಲಿಕ್ಕೆ ಕಷ್ಟ, ಬಟ್ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅನ್ನೋ ಒಂದು ವಿಷಯವನ್ನು ಹೇಳಬಲ್ಲೆ. ದ್ವಾರ ಮೂಲಕ ತಾವು ಯಶಸ್ಸನ್ನು, ನೀವು ಕನಸನ್ನು ನೋಡ್ತಿರೋ ಕನಸನ್ನು, ಯಶಸ್ಸನ್ನು ಪಡಿಬಹುದು ಅನ್ನೋ ಒಂದು ಭರವಸೆ ನೀಡುವಂಥ ದ್ವಾರ. ಹಾಗಾಗಿ ದ್ವಾರ ಮ್ಯೂಸಿಕ್ ಅಂತ ನಾವು ಓಪನ್ ಮಾಡಿದ್ದೀವಿ. ನೀವು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಹೇಳ್ತೀರಾ, ಕನಸು ಕಾಣಿ, ನಿಮ್ಮ ಕನಸು ಖಂಡಿತ ಒಂದಲ್ಲ ಒಂದು ದಿವಸ ಸಕ್ಸಸ್ ಆಗುತ್ತೆ ಎನ್ನುವಂಥದ್ದು. ನೀವು ಕೂಡ ಬಹುದೊಡ್ಡ ಕನಸನ್ನು ಕಂಡಿರ್ತಕ್ಕಂಥದ್ದು, ಒಂದು ಮ್ಯೂಸಿಕ್ ಕ್ಲಾಸನ್ನು ಮಾಡಬೇಕು, ಬೇರೆಯವ್ರ ರೀತಿ ನಾವು ಆಗಬೇಕು ಎನ್ನುವಂಥದ್ದು. ಆ ಕನಸಿಗೆ ಸಕ್ಸಸ್ ಆಗಿದೆಯಾ? ಅಂದರೆ ನಾನು ಹೇಳ್ದಂಗೆ, ನಾನು ನನ್ನ ಬಾಲ್ಯದಲ್ಲಿ 19ನೇ ವಯಸ್ಸಲ್ಲಿ ಏನೋ ಸಾಧಿಸಬೇಕು ಅಂತ ಆಸೆ ಪಟ್ಟಾಗ ನನ್ನ ಕೈ ಹಿಡಿದ ಸಾವಿರಾರು ಮಂದಿ, ಅವರೆಲ್ಲರಿಗೂ ನಾನು ಯಾವ ರೀತಿ ಕೃತಜ್ಞತೆ ಹೇಳ್ಬೋದು ಅಂದರೆ, ನಾನೇನಾದರೂ ಒಂದು ಸೃಷ್ಟಿಸಿ ಅದರ ಮೂಲಕ ಇನ್ನೊಂದು 1,000 ಪ್ರತಿಭೆಗಳಿಗೆ ಒಂದು ಏನು ಹೇಳ್ತಾರೆ, ಒಂದು ಸಹಕಾರ ಸಿಕ್ಕಿದ್ರೆ ನನಗೆ ಸಹಕಾರ ನೀಡಿದವ್ರಿಗೆ ನಾನು ಕೃತಜ್ಞತೆ ಹೇಳ್ದಂಗೆ ಆಗತ್ತೆ ಅಂತ ನನ್ನ ಭಾವನೆ. ಸರ್, ನೀವು ಮುಂಬೈಯಿಂದ ಬಂದಾಗ 700 ರೂಪಾಯಿ ಜೇಬಲ್ಲಿ ಇಟ್ಕೊಂಡ್ಬಂದಿದ್ರಿ. ಅವತ್ತಿನ ವಿಜಯ್ ಪ್ರಕಾಶ್ಗೂ ಇವತ್ತಿನ ವಿಜಯ್ ಪ್ರಕಾಶ್ಗೂ ಎಷ್ಟು ವ್ಯತ್ಯಾಸ? ಅಲ್ಲ, ಏನಂದರೆ ಇವತ್ತಿನ ದಿನ ನಾನು ಅರಿತುಕೊಂಡಂಥ ವಿಷಯ, ಜನರನ್ನು ಸಂಪಾದಿಸಿದ್ರೆ ಅದಕ್ಕಿಂತ ದೊಡ್ಡ ಒಂದು ಐಶ್ವರ್ಯ ಬೇರೊಂದಿಲ್ಲ ಅಂತ. ಇವತ್ತು ನೋಡಿ, ನಾವು ಒಂದು ಪತ್ರಿಕಾಗೋಷ್ಠಿ ಮಾಡ್ತೀನಿ ಅಂತ ನಾನು ಆಸೆ ಪಟ್ಟರೆ ತಾವೆಲ್ಲರೂ ಬಂದಿದ್ದೀರಾ. ಇದೇ ನನ್ನ ಸಂಪಾದನೆ ಇಷ್ಟು ವರ್ಷಗಳಲ್ಲಿ. ಯಾಕಂದರೆ ನಿಮಗಾಗಿ ಇವತ್ತಿನ ದಿನ ನಾನು ಪ್ರಪಂಚದ ಯಾವುದೇ ಮೂಲೆಗೆ ಹೋದರೂ ಫೋನ್ ಮಾಡಿದ್ರೆ 5 ನಿಮಿಷದಲ್ಲಿ ಒಬ್ಬ ಸ್ನೇಹಿತ ಬಂದು ನನ್ನ ಪಕ್ಕದಲ್ಲಿ ನಿಂತ್ಕೋತಾನೆ. ನಾನು ಅರಿತಂಥ ವಿಷಯ ಏನಂದರೆ, ಜನರನ್ನು, ಸ್ನೇಹಿತರನ್ನು ಸಂಪಾದಿಸಬೇಕು ಅಂತ. ಅದರಲ್ಲಿ ನಾನು ಯಶಸ್ವಿಯಾಗಿದ್ದೀನಿ ಅಂತ ಭಾವಿಸ್ತೇನೆ. ಸರ್, ಪ್ರತಿನಿತ್ಯ ಹಲವಾರು ವೇದಿಕೆಗಳಲ್ಲಿ ಕಾಣಿಸ್ಕೋತೀರಾ. ನೂರಾರು ಕಾರ್ಯಕ್ರಮ, ಸಾವಿರಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಾ. ಅದೆಲ್ಲದ ಒತ್ತಡದ ಮಧ್ಯೆ ಈ ಕ್ಲಾಸಸ್ಗೆ ಯಾಕೆ ಸಮಯ ಕೊಡ್ತೀರಾ? ಅಂದರೆ ಇದು ನಾನು ಹೇಳಿದ್ನಲ್ಲ, ಅದೊಂದು ಜವಾಬ್ದಾರಿ. ನಾವು ಎಷ್ಟೇ ಬೆಳೀತಾ ಇದ್ರೂ ಕೂಡ ನಾವು ಏನನ್ನು ಕೊಟ್ವಿ ಕೊಡುಗೆಯನ್ನು ಅನ್ನೋ ಒಂದು ಪ್ರಶ್ನೆ ಕಾಡಿದಾಗ ಇದು ಬರೀ ಒಂದು ಆಸೆ ಅಷ್ಟೇ ಅಲ್ಲ, ಇದೊಂದು ಜವಾಬ್ದಾರಿ. ಇದಕ್ಕೆ ನನ್ನ ಹೆಂಡತಿ ಸಹಕಾರ ನೀಡ್ತಾ ಇರೋದ್ರಿಂದ ಇದು ಸಾಧ್ಯವಾಗಿದೆ. ವಿಜಯ್ ಪ್ರಕಾಶ್ ಅವರ ಮುಂದಿನ ಕನಸೇನು ಸರ್? ಈ ಕನಸನ್ನು ಸಂಪೂರ್ಣವಾಗಿ ಬೆಳೆಸಿ ಇದಕ್ಕೊಂದು ಒಳ್ಳೆ ಮಾರ್ಗವನ್ನು ನೀಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಇನ್ನೂ ಈಗಷ್ಟೇ ಪ್ರಾರಂಭ ಆಗಿದೆ. 10 ತಿಂಗಳಲ್ಲಿ ಇಷ್ಟು ಹಾಡುಗಳನ್ನು ರಿಲೀಸ್ ಮಾಡಿದ್ದೀವಿ. 2,500ಕ್ಕೂ ಹೆಚ್ಚು ಮಂದಿ ನಮ್ಮಲ್ಲಿ ಕಲಿತಾ ಇದ್ದಾರೆ, ಅಂದರೆ ಭಾಗವಹಿಸಿದ್ದಾರೆ ಇಲ್ಲಿವರೆಗೂ. ಇದನ್ನು ಇನ್ನೂ ಜವಾಬ್ದಾರಿಯುತವಾಗಿ ಮಾಡಬೇಕು ಅನ್ನೋ ಆಸೆ.
ಅಂದರೆ ಈ ತಾನು ಬೆಳೆದು ತನ್ನವ್ರನ್ನೂ ಬೆಳೆಸೋ ಗುಣ ಎನ್ನುವಂಥ ಒಂದು ಹಾಡಿದೆ. ಸೊ ಅದೇ ರೀತಿ ನೀವು ಬೆಳೆದು ಇನ್ನೂ ಹಲವಾರು ಬೆಳಿಬೇಕು, ನನ್ನ ರೀತಿ ಆಗಬೇಕು ಎನ್ನುವಂಥದ್ದು. ಹೌದು, ಅಂದರೆ ಖಂಡಿತವಾಗಿಯೂ ಆ, ಯಾರೇ ಬೆಳೆದಿದ್ರು ಅವ್ರಿಗೆ ಯಾರೋ ಒಬ್ಬರು ಸಹಕಾರ ನೀಡಿರ್ತಾರೆ ಸರ್. ಆ, ಮರಕ್ಕೆ ಇದು ಇವತ್ತೊಂದು ಒಂದು ಸಸಿ ಬೆಳೆದು ಮರ ಆಗಿದೆ ಅಂದರೆ ಅದಕ್ಕೆ ಯಾರೋ ನೀರು ಹಾಕಿರ್ತಾರೆ, ಯಾರೋ ಗೊಬ್ಬರ ಹಾಕಿರ್ತಾರೆ. ಸೊ ಹಾಗಾಗಿ ನಾನು ಹೇಳ್ದಂಗೆ ನಾನು ಬೆಳೆದಿದ್ದೀನಿ ಅಂದರೆ ಅದಕ್ಕೆ ಕಾರಣ ನನ್ನವರು. ಅವರಲ್ಲಿ ಯಾರಾದರೂ ಆಸಕ್ತರು ಪ್ರತಿಭಾನ್ವಿತರಿದ್ದರೆ ನನ್ನ ಕೈಲಾದ ಒಂದು ಸಣ್ಣ ಕೊಡುಗೆ VPCC ದ್ವಾರ್ ಮ್ಯೂಸಿಕ್. ನೀವೆಷ್ಟೋ ರಿಯಾಲಿಟಿ ಶೋಗಳಲ್ಲಿ ಹೇಳ್ಕೊತೀರ, ಅಂದರೆ ಯಾವುದೋ ದೂರದ ಬೀದರು, ಕಲಬುರಗಿ, ಆ ರೀತಿ ದೂರದ ಹಳ್ಳಿಯಿಂದ ಬಂದಂಥ ಬಡ ಮಕ್ಕಳಿಗೆ ಸೊ ವಿಶೇಷವಾಗಿ ಕರೆದು ಆರೈಕೆ ಮಾಡ್ತೀರಾ, ಕ್ಲಾಸಸ್ಸನ್ನು ಕಲಿಸ್ತೀರಾ. ಸೊ ವಿಶೇಷವಾಗಿ ನೀವೇ ವೈಯಕ್ತಿಕವಾಗಿ ತರಬೇತಿಯನ್ನು ಕೊಡ್ತೀರಾ. ಆ ರೀತಿ ಆದಾಗ ಇನ್ನೊಂದು ರೀತಿ ಯಾವ ರೀತಿ ಖುಷಿ ಆಗುತ್ತೆ? ಖಂಡಿತವಾಗಿಯೂ ಇದರ ಉದ್ದೇಶನೇ ಅದು. ಇನ್ಫ್ಯಾಕ್ಟ್ ಬರ್ತಾನೂ ಇದ್ದಾರೆ, ನಾಡಿನ ಮೂಲೆ ಮೂಲೆಗಳಿಂದ ಪ್ರತಿಭೆಗಳು ಬರ್ತಾ ಇದ್ದಾರೆ, ಇಲ್ಲಿ ಕಲಿತಾ ಇದ್ದಾರೆ. ನಮ್ಮಿಂದ ಏನಾಗುತ್ತೋ ಆ ಸಹಕಾರವನ್ನು ನಾವು ಖಂಡಿತ ನೀಡ್ತೇವೆ. ಇಷ್ಟು ದಿವಸ ನಾವು ಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ಅಂತಿದ್ವಿ, ಈಗ ದ್ವಾರ್ ಮ್ಯೂಸಿಕ್ನ ವಿಜಯ್ ಪ್ರಕಾಶ್ ಅನ್ಬಹುದಾ? ಅಲ್ಲ, ಅಂದರೆ ವಿಜಯ್ ಪ್ರಕಾಶ್ ಇನ್ನೂ ವಿಜಯ್ ಪ್ರಕಾಶೇ. ಯಾಕೆಂದರೆ ನಾನಿನ್ನೂ ಈಗಲೂ ಹಾಡ್ತಾ ಇದ್ದೀನಿ, ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದೀನಿ. ಸೊ ನನ್ನ ಕರಿಯರನ್ನು ಒಂದು ಕಡೆ ಕಾಪಾಡಿಕೊಳ್ಳೋದು ನನ್ನ ಕರ್ತವ್ಯ. ಅದರೊಂದಿಗೆ ಈ ರೀತಿ ಒಂದು ಸಂಸ್ಥೆಯನ್ನು ಬೆಳೆಸೋದು ಕೂಡ ನನ್ನ ಜವಾಬ್ದಾರಿ. ಸೊ ನನ್ನನ್ನು ಕಾಪಾಡಿಕೊಂಡು ನನ್ನ ಸಂಗೀತಕ್ಕೆ ಏನು ಗಮನ ಕೊಡಬೇಕು ಅದನ್ನು ಕೊಡ್ತಾ ಇದ್ದೀನಿ. ಇದು ನನ್ನ ಹೆಂಡತಿಯ ಸಹಕಾರ ಮತ್ತು ಒಂದು ತಂಡದ ಸಹಕಾರದಿಂದ ಮುಂದುವರಿಸ್ತಾ ಇದ್ದೀನಿ. ಸರ್, ನೀವು ವಿಶ್ವದ ಮೂಲೆ ಮೂಲೆ ತಿರುಗಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಾ. ಅದೊಂದು ಮೂಲೆ ನಾನು ತಲುಪಕ್ಕಾಗ್ತಿಲ್ಲ, ಅಲ್ಲೊಂದು ಕೊಡಬೇಕು ಅನ್ನುವಂಥದ್ದು ಯಾವ್ದ್ರದ್ದು ಇದೆಯಾ? ಇಲ್ಲ ಸರ್, ಬಹುತೇಕ ಎಲ್ಲ ವೇದಿಕೆಗಳಲ್ಲೂ ಕಾರ್ಯಕ್ರಮ ನೀಡಾಯಿತು. ಹಾಗಾಗಿ ಆ ರೀತಿ ಏನಿಲ್ಲ. ಈಗೇನೆಂದರೂ ಏನಂದರೆ ಏನು ಬರುತ್ತೋ ಅದನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು ಅನ್ನೋ ಆಸೆ ಅಷ್ಟೇ. ನಿಮ್ಮ ಈ ಗಾಯನದ ಜೊತೆಗೆ ಸಾಮಾಜಿಕ ಕಳಕಳಿನೂ ಮೆರೀತೆ. ನೀವು ಈಗ ಆವಾಗಲೇ ಹೇಳ್ತಾ ಇದ್ರಿ, ವಿಕ್ಟೋರಿಯಾ ಆಸ್ಪತ್ರೆಗೆ ನಾನೊಮ್ಮೆ ಭೇಟಿಯಾದಾಗ ಅಲ್ಲಿನ ವ್ಯವಸ್ಥೆ ನೋಡ್ಬಿಟ್ಟು ನಾನೊಂದು ಕ್ಲಾಸಸ್ಸನ್ನು ಕೊಡಬೇಕು, ಮ್ಯೂಸಿಕ್ ಕೊಡಬೇಕು ಎನ್ನುವಂಥದ್ದು ಆ ಅನುಭವ ಹೇಗಿದೆ? ಭಾಳ ಚೆನ್ನಾಗಿತ್ತು. ಅಂದರೆ ಅಲ್ಲಿದ್ದಂತಹ ವೃದ್ಧರು ಏನೋ ಅವ್ರು ಹೇಳಿದ್ರು, ಒಂದು ಹೇಳಿಕೆ ಇದೆ, ಆರೋಗ್ಯ ಚೆನ್ನಾಗಿದ್ದರೆ ನಿಮಗೆ 1000 ಕನಸಂತೆ, ಆರೋಗ್ಯ ಚೆನ್ನಾಗಿಲ್ಲದೆ ಒಂದೇ ಕನಸು, ಆರೋಗ್ಯ ಚೆನ್ನಾಗಾಗಬೇಕು ಅಂತ. ಸೊ ಆ ಮನಸ್ಥಿತಿಲಿದ್ದವ್ರಿಗೆ ಸಂಗೀತ ಏನೋ ಒಂದು ನೆಮ್ಮದಿ, ಸಂತೋಷವನ್ನು ಕೊಟ್ಟರೆ ನಮಗೇನೋ ಒಂದು ಆನಂದ. ಸೊ ಅದನ್ನು ನಾವು ಮಾಡಿದ್ವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಜಕ್ಕೂ ಕುತೂಹಲ ಇದೆ ಸರ್ ನನಗೊಂದು. ಇವತ್ತಿಗೂ ಕೂಡ ನೀವು ವಿಕ್ಟೋರಿಯಾಗೆ ಚಿಕಿತ್ಸೆಗೆ ಹೋಗ್ತೀರಾ ಎನ್ನುವಂತೆ, ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಗಾಯಕ ಎನ್ನುವಂಥದ್ದು. ಇವತ್ತಿನ ಕಾಲದಲ್ಲಿ ಒಂಚೂರು ಸ್ಟಾರ್ಡಮ್ ಬಂದುಬಿಟ್ರೆ ದೊಡ್ಡ ದೊಡ್ಡ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾರೆ. ನಾವು ಅಲ್ಲಿ ನನಗೆ ನಾಗೇಶ್ ಅಂದ್ಬಿಟ್ಟು ಒಬ್ಬರು ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಇದ್ದಾರೆ. ನನಗೆ ಸ್ವಲ್ಪ ಈ ಹೊಟ್ಟೆ ಸಮಸ್ಯೆ ಇತ್ತು, ಯಾಕಂದರೆ ಪ್ರತಿನಿತ್ಯ ಹೊರಗೆ ತಿಂತಿರ್ತೀವಲ್ಲ. ಸೊ ಅವರು ಒಂದು ತಪಾಸಣೆಗೆ ನೀವು ವಿಕ್ಟೋರಿಯಾಗೆ ಬನ್ನಿ ಅಂದರು. ಸರ್ ಭಾಳ ಚೆನ್ನಾಗಿದೆ, ನಾನು ಅಲ್ಲಿ ಹೋಗಿ ನೋಡಿದ್ದೀನಿ. ಸರ್ಕಾರಿ ಆಸ್ಪತ್ರೆ ಅಂದರೆ ಮೂಗು ಮುರಿಯೋರ ಜಾಸ್ತಿ. ಇಲ್ಲ, ಹಂಗೇನಿಲ್ಲ, ನೀವು ಹೋಗಿ ನೋಡಿ, ಅಷ್ಟು ಚೆನ್ನಾಗಿದೆ ಅಲ್ಲಿ ವ್ಯವಸ್ಥೆ. ಸೊ ನಾನು ನಾಗೇಶನ್ನ ಡಾಕ್ಟ್ರ್ ಕರೆದ್ರು, ಹಾಗಾಗಿ ಅಲ್ಲಿ ಹೋದೆ. ಅಲ್ಲಿ ಹೋದಾಗ ನಾನು ಅಲ್ಲಿನ ವ್ಯವಸ್ಥೆ ನೋಡಿ ಸರಿ ಒಂದು ಕಾರ್ಯಕ್ರಮ ಮಾಡುವಂತ ಮಾಡಿದ್ವಿ. ಈ ದ್ವಾರ್ ಮ್ಯೂಸಿಕ್ ಜೊತೆಗೆ ಇತ್ತೀಚೆಗೆ ಒಂದಷ್ಟು ಮ್ಯೂಸಿಕ್ ಕನ್ಸಲ್ಟ್ ಶುರುವಾಗಿದೆ, ಅದೊಂದು ಕ್ರೇಜ್. ವೀಕೆಂಡಲ್ಲಿ ಶುರು ಮಾಡೋದು, ಆ ರೀತಿ ಜನರನ್ನು ಸೆಳೆಯುವಂಥದ್ದು, ಆ ರೀತಿ ಇನ್ನೇನಾದರೂ ನಡೀತಾ ಇದೆ. ಅನೇಕ ಕಾರ್ಯಕ್ರಮಗಳು ನಡೀತಾರೆ. ನೀವು ನೋಡಿದ್ರಲ್ಲ, MD ಪಲ್ಲವಿ ಅವ್ರದ್ದಿತ್ತು ಹೋದ್ವಾರ, ನಕುಲ್ ಅಭ್ಯಂಕರ್. ಇವತ್ತು ಒಂದು ಕಾರ್ಯಕ್ರಮ ಇದೆ. ನಾನು ಕಾರ್ಯಕ್ರಮಗಳನ್ನು ನೀಡಿದ್ದೀನಿ. ಸೊ ಇಲ್ಲಿ ನಾವು ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಜನ ಬರ್ತಾ ಇರ್ತಾರೆ. ಈಗ ಕೆಲವೊಂದು ಹಳ್ಳಿ ಕಡೆ ಮಕ್ಕಳಿಗೆ ವಿಜಯ್ ಪ್ರಕಾಶ್ ಅವ್ರ ಹತ್ರ ಕಲ್ತ್ರೆ ನನ್ನ ಮಗ ಒಂದು ಯಶಸ್ಸು ಕಾಣ್ತಾನೆ, ಸಕ್ಸಸ್ ಕಾಣ್ತಾನೆ ಅನ್ನುವಂಥದ್ದು ನಿಮ್ಗೆ ಇರ್ತಕ್ಕಂಥ ವೇದಿಕೆಯಲ್ಲಿ ಅತಿ ಹೆಚ್ಚಾಗಿ ಬಂದಾಗ ಯಾವ ರೀತಿ ನಿಭಾಯಿಸ್ಲಿಕ್ಕೆ ಸಾಧ್ಯ? ಇಲ್ಲಿ ಏನಂದರೆ, ನಾನೇ ಕಲಿಸ್ತೀನಿ ಅನ್ನೋ ನಾನು ಸುಳ್ಳೇನು ಹೇಳೋಕ್ಕಾಗೋದಿಲ್ಲ. ಇದು ನನ್ನ ಕನಸು. ಬಟ್ ಇಲ್ಲಿ ಕಲಿಸ್ಲಿಕ್ಕೆ ಬೇರೆ ಬೇರೆ ಟೀಚರ್ಸ್ ಇದ್ದಾರೆ. ಎಲ್ರಿಗೂ ನಾನು ಪಾಠ ಮಾಡ್ತಿಲ್ಲ. ಬಟ್ ಏನಂದರೆ, ಏನು ಪಾಠ ಆಗ್ತಾ ಇದೆ, ಏನು ನಡೀತಾ ಇದೆ, ಯಾಕೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಗಮನ ನಾನು ಇಟ್ಟಿರ್ತೀನಿ. ನಾನು ಭಾಗವಹಿಸ್ತೀನಿ ಚಟುವಟಿಕೆಗಳಲ್ಲಿ. ಬಟ್ ಪಾಠ ಹೇಳಲಿಕ್ಕೆ ಅನೇಕ ಟೀಚರ್ಸ್ ಇದ್ದಾರೆ, ಅವರೆಲ್ಲ ಮುಂದುವರಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಸರ್, ಪ್ರತಿಯೊಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿರ್ತಾರೆ ಎನ್ನುವಂಥದ್ದು ನಿಮ್ಮ ಬದುಕಲ್ಲಿ ಮಹತಿಯಾಗಿ ದೊಡ್ಡ ಬದಲಾವಣೆ ತಂದಿರುವಂಥದ್ದು. ಅಲ್ಲ, ಖಂಡಿತ ಸರ್ವಸ್ವವು ಮಹತ್ಯನೇ. ಯಾಕಂದರೆ ಒಬ್ಬರು ಕನಸು ಕಂಡು ಎಲ್ಲವನ್ನು ನಿರ್ವಹಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನು ನನಸಾಗಿಸ್ಲಿಕ್ಕೆ ಇನ್ನೊಬ್ಬರು ಜೊತೆ ಇರಬೇಕು. ನನ್ನ ಜೀವನದಲ್ಲಿ ನನ್ನ ಅದೃಷ್ಟ, ನನ್ನ ಧರ್ಮಪತ್ನಿನೇ ನನಗೆ ಜೊತೆಯಾಗಿ ನಿಂತಿದ್ದಾಳೆ. ಈಗ ಕಳೆದ 10 ತಿಂಗಳಿಂದ ಅಷ್ಟು ಸುಂದರವಾಗಿ ನಿರ್ವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರಳಾಗಿ ಮತ್ತು ಎಲ್ಲರ ಒಂದು ಸ್ನೇಹಕ್ಕೆ ಬಹಳ ಒಂದು ಸ್ನೇಹ ಸ್ವಭಾವದ ವ್ಯಕ್ತಿ. ಹಾಗಾಗಿ ಎಲ್ಲರೂ ಅಷ್ಟು ಬೆಚ್ಕೊಂಡಿದ್ದಾರೆ. ನಾನು ಹೇಳಿದ್ನಲ್ಲ, ವಿಜಯ್ ಪ್ರಕಾಶ್ಗೋಸ್ಕರ ಬರ್ತೀವಿ, ಆದರೆ ಮಹತಿಯವರಿಗೋಸ್ಕರ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ. ಸೊ ಅದು ನನ್ನ ಶಕ್ತಿ ಅಂತ ಹೇಳಬಲ್ಲ. ಜೊತೆಗೆ ಸರ್, ಹಾಫ್ ಸೆಂಚುರಿ ಹೊಡೆದಿದ್ದೀರಾ,
ಅದ್ರ ಜೊತೆಗೆ ಈಗ ವಿವಾಹ ವಾರ್ಷಿಕೋತ್ಸವವನ್ನು ಕೂಡ ಆಚರಿಸಿದ್ದೀರಾ. ಒಂದೇ ಒಂದು ಹಾಡಿನ ಸಾಲು ಡೆಡಿಕೇಟ್ ಮಾಡೋದಾದರೆ ಮಹತಿ ಅವ್ರಿಗೆ ಯಾವ ಹಾಡನ್ನು ಡೆಡಿಕೇಟ್ ಮಾಡಿ? ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ ನನ್ನೆದೆಯ ಗೂಡಲ್ಲಿ ಕವಿತೆಗಳ ಸಂತೆ ಓಲವೇ ನೀ ತಂದ ಹಾಡಿಗೆ ನಾ ಸೋತೆ. ಇತ್ತೀಚೆಗೆ ಒಂದಷ್ಟು ಗಾಯಕರಾಗಬೇಕೆನ್ನುವಂಥ ಕನಸು ಕಂಡಂಥವ್ರು ದ್ವಾರದ ಬಾಗಿಲಲ್ಲಿ ನಿಂತಿದ್ದಾರೆ, ಅಂಥವ್ರಿಗೆ ಏನು ಹೇಳ್ತೀರಾ? ಕನಸುಗಳನ್ನು ಕಾಣೋದು ಬಹಳ ಮುಖ್ಯ, ಬಟ್ ಅದನ್ನು ನನಸಾಗಿಸ್ಲಿಕ್ಕೆ ಸರಿಯಾದ ಪ್ರಯತ್ನ, ಸರಿಯಾದ ಮಾರ್ಗ, ಒಂದು ಇದು ಬಹಳ ಅವಶ್ಯಕತೆ ಉಂಟು. ನಾವು ಆ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ. ದಯವಿಟ್ಟು ಬನ್ನಿ, ನಮ್ಮಿಂದ ಆಗುವ ಸಹಕಾರವನ್ನು ನಾವು ನೀಡ್ತೇವೆ. ನೀವು ಏನೇ ಮಾಡಿದ್ರು ಹೊಸ ಹೊಸ ಪ್ರಯತ್ನ ಮಾಡಿದಾಗ ಪೋಷಕರು ಯಾವ ರೀತಿ ಬೆಂಬಲ ಕೊಡ್ತಾರೆ ಸರ್? ಅಲ್ಲ, ಎಲ್ಲ ರೀತಿಯಲ್ಲಿ ನನಗೆ ಕಲಾ ಪೋಷಕರಾಗಲಿ ಅಥವಾ ನನ್ನ ಮನೆಯಲ್ಲಿ ನನ್ನ ಪರಿವಾರವಾಗಲಿ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ನೀಡಿದ್ದಾರೆ. ಸರ್, ಇದ್ರ ಜೊತೆಗೆ ವೀಕೆಂಡ್ ವಿತ್ ರಮೇಶಲ್ಲಿ ನಿಮ್ಮ ಜರ್ನಿಯನ್ನು ಒಮ್ಮೆ ಹಿಂದೆ ತಿರುಗಿ ನೋಡಿದ್ದೀರಾ? ಆ ವೀಕೆಂಡ್ ವಿತ್ ಆದಮೇಲೆ ಇಷ್ಟು ದಿನಗಳ ಕಾಲ ಮತ್ತೆ ಒಂದು ರಿವೈಂಡ್ ಮಾಡಿದ್ದೀರಾ ನಿಮ್ಮ ಬದುಕನ್ನು? ಇಲ್ಲ ಸರ್, ಈಗ ಏನಿದ್ರು ನಾನು ಹೇಳಿದ್ನಲ್ಲ, ಪಡೆದಿದ್ದಾಯ್ತು, ಇನ್ನೆಲ್ಲ ಕೊಡೋದೆ ಇನ್ನು. ಹಾಗಾಗಿ ಇನ್ನು ಜೀವನದ ಮುಂದಿನ ಹಂತದಲ್ಲಿ ನಾವು ಏನು ನಮ್ಮಿಂದ ಏನಾಗ್ಬೋದು ಅನ್ನೋದು ಯೋಚಿಸ್ತಾ ಇರ್ತೀನಿ. ನಿಮ್ಮ ದ್ವಾರ ಶಾಲೆಯಲ್ಲಿ ಆಸಕ್ತರಿಗೆ ಏನು ಹೇಳ್ತೀರಾ? ಕಲಿಬೇಕು ಅನ್ನುವಂಥ ಗಾಯಕರಿಗೆ, ಆಸಕ್ತ ಗಾಯಕರಿಗೆ ಏನು? ಅಲ್ಲ, ಕಲಿತಾನೇ ಇರಬೇಕು. ಕಲಿಕೆ ನಾನು ನಿಲ್ಲಿಸಿಲ್ಲ. ಅದಕ್ಕೆ ಫಲ ಏನು ಸಿಗಬೇಕೋ ಸಿಗ್ತಾ ಇರುತ್ತೆ. ಸರ್, ಇತ್ತೀಚೆಗೆ ಒಂದು ಸುದ್ದಿ ಆಯಿತು. ಅಂದರೆ ಅಯೋಗ್ಯ ಸಿನಿಮಾದಲ್ಲಿ, ಮೊದಲ ಸಿನಿಮಾದಲ್ಲಿ ನೀವು ಹಾಡಿದ್ರಿ. ಅಯೋಗ್ಯ 2 ಅಲ್ಲಿ ನಿಮ್ಮ ಧ್ವನಿ ಇಲ್ಲ ಎನ್ನುವಂಥದ್ದು ಒಂದಿಷ್ಟು ಪ್ರೇಕ್ಷಕರು ಒತ್ತಾಯ ಮಾಡ್ತಿದ್ದಾರೆ. ಇಲ್ಲ, ನಾನು ಹಾಡಿದ್ದೀನಿ. ಅದು ನನಗೆ ಬಹಳ ಹತ್ತಿರವಾದಂಥ ತಂಡ. ಅರ್ಜುನ್ ಜನ್ಯ ಅವರು ನನ್ನ ಬಹಳ ಆಪ್ತರು. ನಾನು ಈ ಅಯೋಗ್ಯ 2ನಲ್ಲೂ ಹಾಡಿದ್ದೀನಿ. ಬಟ್ ಏನಂದರೆ, ಸಿನಿಮಾ ಅನ್ನೋದು ಒಂದು ಕಥೆ ಸರ್. ಆ ಕಥೆಗೆ ಪೂರಕವಾಗಿ ಏನೇನಾಗಬೇಕು ಅದು ಆಗ್ತಾ ಇರುತ್ತೆ. ಸೊ ನಾನು ಆ ತಂಡಕ್ಕೆ ಯಶಸ್ಸನ್ನು ಹೇಳ್ತೇನೆ. ಕೊನೆಯದಾಗಿ ಸರ್, ದ್ವಾರ್ ಮ್ಯೂಸಿಕ್ಕನ್ನು ಆರಂಭ ಮಾಡಿದ್ದೀರಾ, ಯಶಸ್ಸಾಗಲಿ. ನೀವು ಕಂಡಂಥ ಕನಸು ಯಶಸ್ಸು ಸಿಗಲಿ. ಇದ್ರ ಜೊತೆ ಕೊನೆಯದಾಗಿ ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸ್ಕೊಳ್ಳೋದಾದ್ರೆ, ಯಾಕಂದರೆ ನೀವು ರಾಘವೇಂದ್ರ ಸ್ವಾಮಿ ಅಪ್ಪಟ್ಟ ಭಕ್ತರ ಜೊತೆಗೆ ರಾಘವೇಂದ್ರ ಸ್ವಾಮಿಗಳು ಹಾಡಾಡಿದಾಗ ನಾವು ಕೂತಲ್ಲೇ ತಲೆದೂಗಬೇಕು ಅಂತ. ಕೊನೆಯದಾಗಿ ಅವ್ರ ಆಶೀರ್ವಾದದೊಂದಿಗೆ ಯಾವ ಹಾಡು? ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಆದರೆ ನನ್ನ ಜೀವನದಲ್ಲಿ ನನಗೆ ಯೋಗ್ಯತೆಗೂ ಮೀರಿ ಆ ರಾಯರು ಹಾಲನ್ನೇ ಕೊಟ್ಟಿದ್ದಾರೆ. ಹಾಗಾಗಿ ರಾಯರ ಆಶೀರ್ವಾದ. ಸರಿ ಸರ್, ಒಳ್ಳೆಯದಾಗಲಿ. ನಿಮ್ಮ ದ್ವಾರ್ ಮ್ಯೂಸಿಕ್ ಅಂದ್ಕೊಂಡಂತೆ ಯಶಸ್ಸು ಸಿಗಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸರ್.